ಕಡ್ಡಿ ಇದಾಗೆಲ್ಲ ನೋಡ್ರಿ ಅದು ಮತ್ತೆ ಕಡ್ಡಿ ಬಿಡಿ ಬೇರೆ ತೋದತ್ತದ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಕಾಳಿಗೆ ಎನಿಸುತ್ತಲಿ ಸಿಂತಲಿ ಮಸ್ತಕವ ಓಳು ಶಾಸ್ತ್ರವ ಮಾಡಿದ ಮಂಗಲಂ ಜಗಜನನಿ ಬಗಳಾಂಬಗೆ ಈ ಎಲ್ಲ ಸಂಘಟನೆಯ ಪರವಾಗಿ ಎಲ್ಲ ಗಣ್ಯಮಾನ್ಯರ ಪರವಾಗಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿ ಅತಿಥಿ ಸ್ಥಾನವನ್ನು ಅಲಂಕರಿಸಿದಂತಹ ಶ್ರೀ ಶಿವಪ್ಪ ನಂಜನವರ್ ಗ್ರಾಮ ಪಂಚಾಯತಿ ಮಾಜಿ ಬಳಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ರಾಮಣ್ಣ ದುಕ್ಕಣ್ಣವರ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಕುಮಾರ್ ಮಾದರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇಲ್ಲಿ ನೆರೆದಿರುವಂತಹ ಎಲ್ಲ ಯುವಕ ಮಂಡಳಿಯವರನ್ನು ಕೂಡ ಈ ಓಣಿಯ ಸರ್ವ ಬಂಧುಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮ ಪ್ರಾರಂಭಿಸಲು ದೀರ್ಘವಾದಂತಹ ಸಂವಿಧಾನವನ್ನ ಅವರು ನಮ್ಮ ದೇಶಕ್ಕೆ ಕೊಡುಗೆ ಕೊಟ್ಟಂತಹ ಶ್ರೇಷ್ಠವಾದಂತಹ ಒಬ್ಬ ವ್ಯಕ್ತಿ ಯಾರಂತ ಕೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಷ್ಟು ಪರಿಶ್ರಮ ಆಗಿತ್ತು ಅಂತ ಹೇಳಿದ್ರೆ ಈಗ ಲೈಟ್ಗೆಲ್ಲ ಸಿಸ್ಟಮ್ ಐತಿ, ಈಗೆಲ್ಲ ಬೀದಿ ದೀಪಗಳ ಒಂದು ವ್ಯವಸ್ಥೆ ಈಗೆಲ್ಲ ಐತಿ. ಆ ಬೀದಿ ದೀಪಗಳ ವ್ಯವಸ್ಥೆ ಈಗಿದ್ರು ಕೂಡ ಅವರಂತಹ ಮಹಾನ್ ವ್ಯಕ್ತಿಗಳು ಸಿಗುವುದು ಬಹಳ. ಅವಾಗ ಅವರು 150 ದೇಶಗಳನ್ನು ಸಂಚಾರ ಮಾಡಿದಂತಹ ಸಂದರ್ಭದಲ್ಲಿ ನೋಡಲಿ, ಅವಾಗ 150 ದೇಶಗಳನ್ನ ಸಂಚಾರ ಮಾಡಿ 150 ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೇವಲ ಹಡಗಿನಲ್ಲಿ ಸಂಚಾರ ಮಾಡಿ ಹಡಗಿನಲ್ಲಿ I wish you all happy Bhim Jayanti. I speak a few words about Dr. B.R. Ambedkar. First of all, Dr. B.R. Ambedkar was a great leader. He was born on 14th April 1891. Her father name was Ramji Satpal and her mother name was Bhima Bai. He was born in Maho in Madhya Pradesh. He was brought against the untouchability. Prepared the world biggest constitution for India in a two. Dr. B.R. Ambedkar was prepared the Indian constitution 2 years 11 months 18 days. Our constitution was belong to 25 parts 448. ಆಚರಣೆಯನ್ನು ಮಾಡಲಿಕ್ಕೆ ಕೂಡಿದೆವು. ಮಹಾನಾಯಕರು, ಮಹಾ ಚಿಂತಕರು, ಮಹಾ ಅನುಭಾವಿಗಳು.